ಓಂ ಶಾಂತಿ. ಮುರಳಿ ದಿನಾಂಕ 16/2/2025. ಪ್ರಾತಃ ಮುರಳಿ ಅವ್ಯಕ್ತ ಬಾಪ್ದಾದ. ರಿವೈಸ್ ದಿನಾಂಕ 2/2/2004. ಮಧುಬನ. ಪೂರ್ವಜ ಹಾಗೂ ಪೂಜ್ಯರ ಸ್ವಮಾನದಲ್ಲಿದ್ದು ವಿಶ್ವದ ಪ್ರತಿಯೊಂದು ಆತ್ಮನ ಪಾಲನೆ ಮಾಡಿ ಆಶೀರ್ವಾದಗಳನ್ನು ಕೊಡಿ, ಆಶೀರ್ವಾದಗಳನ್ನು ಪಡೆದುಕೊಳ್ಳಿ. ಇಂದು 4 ಕಡೆಯ ಸರ್ವಶ್ರೇಷ್ಠ ಮಕ್ಕಳನ್ನು ನೋಡುತ್ತಿದ್ದಾರೆ. ಪ್ರತಿಯೊಂದು ಮಗು ಪೂರ್ವಜನೂ ಆಗಿದ್ದಾರೆ ಹಾಗೂ ಪೂಜ್ಯನೂ ಆಗಿದ್ದಾರೆ. ಆದ್ದರಿಂದ ಈ ಕಲ್ಪವೃಕ್ಷದಲ್ಲಿ ತಾವೆಲ್ಲ ಬೇರು ಹಾಕಿದ್ದೀರಿ, ಕಾಂಡನೂ ಹಾಕಿದ್ದೀರಿ. ಕಾಂಡದ ಕನೆಕ್ಷನ್ ಪೂರ್ಣ ವೃಕ್ಷದ ರೆಂಬೆ ಕೊಂಬೆಗಳೊಂದಿಗೂ ಎಲೆಗಳೊಂದಿಗೂ ಸ್ವತಃವೇ ಇರುತ್ತದೆ. ಅಂದಮೇಲೆ ಎಲ್ಲರೂ ತನ್ನನ್ನು ಆ ರೀತಿ ಶ್ರೇಷ್ಠ ಆತ್ಮ, ಇಡೀ ವೃಕ್ಷದ ಪೂರ್ವಜ ಎಂದು ತಿಳಿಯುತ್ತೀರಾ? ಹೇಗೆ ಬ್ರಹ್ಮ ತಂದೆಗೆ ಮನುಕುಲದ ಮುತ್ತಜ್ಜ ಎನ್ನುತ್ತಾರೆ, ಅವರ ಜೊತೆಗಾರರು ತಾವೂ ಸಹ ಮಾಸ್ಟರ್ ಮನುಕುಲದ ಮುತ್ತಜ್ಜರಾಗಿದ್ದೀರಿ. ಪೂರ್ವಜ ಆತ್ಮಗಳದ್ದು ಎಷ್ಟೊಂದು ಸ್ವಮಾನ ಇದೆ. ಆ ನಶೆಯಲ್ಲಿ ಇರುತ್ತೀರಾ? ಇಡೀ ವಿಶ್ವದ ಆತ್ಮಗಳಲ್ಲಿ ಯಾವುದೇ ಧರ್ಮದ ಆತ್ಮಗಳಾಗಿರಬಹುದು, ಆದರೆ ಸರ್ವ ಆತ್ಮಗಳಿಗೆ ತಾವು ಬೇರಿನ ರೂಪದಲ್ಲಿ ಆಧಾರ ಮೂರ್ತಿ ಪೂರ್ವಜ ಆಗಿದ್ದೀರಿ. ಆದ್ದರಿಂದ ಪೂರ್ವಜ ಆಗಿರುವ ಕಾರಣ ಪೂಜ್ಯರೂ ಆಗಿದ್ದೀರಿ. ಪೂರ್ವಜರ ಮೂಲಕ ಪ್ರತಿಯೊಂದು ಆತ್ಮಕ್ಕೆ ಸ್ವತಃವೇ ಸಕಾಶ್ ಸಿಗುತ್ತಿರುತ್ತದೆ. ವೃಕ್ಷವನ್ನು ನೋಡಿ, ಬೇರಿನ ಮೂಲಕ, ಕಾಂಡದ ಮೂಲಕ ಕೊನೆಯ ಎಲೆಗೂ ಸಕಾಶ್ ಸಿಗುತ್ತಿರುತ್ತದೆ. ಪೂರ್ವಜರ ಕಾರ್ಯ ಏನಾಗಿರುತ್ತದೆ? ಪೂರ್ವಜರ ಕಾರ್ಯ ಸರ್ವರ ಪಾಲನೆ ಮಾಡುವುದಾಗಿದೆ. ಲೌಕಿಕದಲ್ಲಿಯೂ ನೋಡಿ, ಪೂರ್ವಜರ ಮೂಲಕವೇ ಶಾರೀರಿಕ ಶಕ್ತಿಯ ಪಾಲನೆ ಆಗಲಿ, ಸ್ಥೂಲ ಭೋಜನದ ಮೂಲಕ ಅಥವಾ ವಿದ್ಯೆಯ ಮೂಲಕ ಶಕ್ತಿ ತುಂಬುವ ಪಾಲನೆ ನಡೆಯುತ್ತದೆ. ಅಂದಮೇಲೆ ತಾವು ಪೂರ್ವಜ ಆತ್ಮಗಳಿಗೆ ತಂದೆಯ ಮೂಲಕ ಸಿಕ್ಕಿರುವ ಶಕ್ತಿಯಿಂದ ಸರ್ವ ಆತ್ಮಗಳ ಪಾಲನೆ ಮಾಡಬೇಕು. ಇಂದಿನ ಸಮಯಾನುಸಾರವಾಗಿ ಸರ್ವ ಆತ್ಮಗಳಿಗೆ ಶಕ್ತಿಗಳ ಮೂಲಕ ಪಾಲನೆಯ ಅವಶ್ಯಕತೆ ಇದೆ. ಇತ್ತೀಚಿನ ಆತ್ಮಗಳಲ್ಲಿ ಅಶಾಂತಿ ಹಾಗೂ ದುಃಖದ ಅಲೆ ಆವರಿಸಿಕೊಂಡಿದೆ ಎಂಬುದನ್ನು ತಿಳಿದುಕೊಂಡಿದ್ದೀರಿ. ಅಂದಮೇಲೆ ತಾವು ಪೂರ್ವಜ ಹಾಗೂ ಪೂಜ್ಯ ಆತ್ಮಗಳಿಗೆ ತನ್ನ ವಂಶಾವಳಿಗಳ ಮೇಲೆ ದಯೆ ಬರುತ್ತದೆಯೇ? ಉದಾಹರಣೆಗೆ, ವಿಶೇಷವಾಗಿ ಅಶಾಂತಿಯ ವಾತಾವರಣ ನಿರ್ಮಾಣಗೊಂಡರೆ ವಿಶೇಷ ರೂಪದಿಂದ ಮಿಲಿಟರಿ ಅಥವಾ ಪೊಲೀಸ್ ಅಲರ್ಟ್ ಆಗುತ್ತಾರೆ. ಅದೇ ರೀತಿಯೇ ಇತ್ತೀಚಿನ ವಾತಾವರಣದಲ್ಲಿ ತಾವು ಪೂರ್ವಜರೂ ಸಹ ವಿಶೇಷವಾಗಿ ಸೇವಾರ್ಥವಾಗಿ ಸ್ವಯಂವನ್ನು ನಿಮಿತ್ತ ಎಂದು ತಿಳಿಯುತ್ತೀರಿ. ಇಡೀ ವಿಶ್ವದ ಆತ್ಮಗಳ ನಿಮಿತ್ತರಾಗಿದ್ದೇವೆ. ಈ ಸ್ಮೃತಿ ಇರುತ್ತದೆಯೇ? ಇಡೀ ವಿಶ್ವದ ಆತ್ಮಗಳಿಗೆ ಇಂದು ನಿಮ್ಮ ಸಕಾಶ್ನ ಅವಶ್ಯಕತೆ ಇದೆ. ಅದೇ ರೀತಿ ಬೇಹದ್ನ ವಿಶ್ವದ ಪೂರ್ವಜ ಆತ್ಮ ಎಂದು ತನ್ನನ್ನು ಅನುಭವ ಮಾಡುತ್ತೀರಾ? ವಿಶ್ವದ ಸೇವೆ ನೆನಪಿಗೆ ಬರುತ್ತದೆಯೋ ಅಥವಾ ತನ್ನ ಸೆಂಟರ್ನ ಸೇವೆ ನೆನಪಿಗೆ ಬರುತ್ತದೆಯೋ? ಇಂದು ಆತ್ಮಗಳು ತಾವು ಪೂರ್ವಜ ದೇವಾತ್ಮಗಳನ್ನು ಕೂಗುತ್ತಿದ್ದಾರೆ. ಪ್ರತಿಯೊಬ್ಬರೂ ತನ್ನ ತನ್ನ ಭಿನ್ನ ಭಿನ್ನ ದೇವಿಯರು ಅಥವಾ ದೇವತೆಯರನ್ನು ಕೂಗುತ್ತಿದ್ದಾರೆ. ಬನ್ನಿ, ಕ್ಷಮೆ ಮಾಡಿ, ಕೃಪೆ ಮಾಡಿ. ಅಂದಮೇಲೆ ಭಕ್ತರುಗಳ ಶಬ್ದ ಕೇಳಿಸುತ್ತಿಲ್ಲವೇ? ಕೇಳಿಸುತ್ತಿದೆಯೋ ಅಥವಾ ಇಲ್ಲವೋ? ಯಾವುದೇ ಧರ್ಮದ ಆತ್ಮಗಳಾಗಿರಲಿ, ಯಾವಾಗ ಅವರೊಂದಿಗೆ ಮಿಲನ ಮಾಡುತ್ತೀರಿ, ಆಗ ತನ್ನನ್ನು ಸರ್ವ ಆತ್ಮಗಳ ಪೂರ್ವಜ ಎಂದು ತಿಳಿದುಕೊಂಡು ಮಿಲನ ಮಾಡುತ್ತೀರಾ? ಇವರೂ ಸಹ ನಾವು ಪೂರ್ವಜರ ರೆಂಬೆ ಕೊಂಬೆಗಳಾಗಿದ್ದಾರೆ, ಆ ರೀತಿ ಅನುಭವ ಆಗುತ್ತದೆಯೇ? ಇವರುಗಳಿಗೂ ಸಕಾಶ್ ಕೊಡುವವರು ತಾವು ಪೂರ್ವಜರಾಗಿದ್ದೀರಿ. ತನ್ನ ಕಲ್ಪವೃಕ್ಷದ ಚಿತ್ರವನ್ನು ಎದುರಿನಲ್ಲಿ ತಂದುಕೊಳ್ಳಿ, ತನ್ನನ್ನು ನೋಡಿಕೊಳ್ಳಿ. ನನ್ನ ಸ್ಥಾನ ಎಲ್ಲಿದೆ? ಬೇರಿನಲ್ಲಿಯೂ ತಾವು ಇದ್ದೀರಿ, ಕಾಂಡದಲ್ಲಿಯೂ ತಾವು ಇದ್ದೀರಿ, ಜೊತೆಯಲ್ಲಿ ಪರಮಧಾಮದಲ್ಲಿಯೂ ನೋಡಿ. ತಾವು ಪೂರ್ವಜ ಆತ್ಮಗಳ ಸ್ಥಾನ ತಂದೆಯ ಜೊತೆ ಸಮೀಪದ್ದಾಗಿದೆ. ತಿಳಿದುಕೊಂಡಿದ್ದೀರಲ್ಲವೇ? ಇದೇ ನಶೆಯಿಂದ ಯಾವುದೇ ಆತ್ಮನೊಂದಿಗೆ ಮಿಲನ ಮಾಡುತ್ತೀರೆಂದರೆ
ಪ್ರತಿಯೊಂದು ಧರ್ಮದ ಆತ್ಮ ನಿಮ್ಮನ್ನು ಇವರು ನಮ್ಮವರಾಗಿದ್ದಾರೆ, ತನ್ನವರಾಗಿದ್ದಾರೆ ಆ ದೃಷ್ಟಿಯಿಂದ ನೋಡುತ್ತಾರೆ. ಒಂದು ವೇಳೆ ಆ ಪೂರ್ವಜದ ನಶೆಯಿಂದ, ಸ್ಮೃತಿಯಿಂದ, ವೃತ್ತಿಯಿಂದ, ದೃಷ್ಟಿಯಿಂದ ಮಿಲನ ಮಾಡುತ್ತೀರಿ ಎಂದರೆ ಅವರುಗಳಿಗೂ ಸಹ ತನ್ನತನದ ಅನುಭೂತಿ ಆಗುತ್ತದೆ. ಏಕೆಂದರೆ ತಾವು ಸರ್ವರ ಪೂರ್ವಜರಾಗಿದ್ದೀರಿ, ಎಲ್ಲರಿಗಾಗಿ ಇದ್ದೀರಿ. ಆ ರೀತಿ ಸ್ಮೃತಿಯಿಂದ ಸೇವೆ ಮಾಡುವುದರಿಂದ ಪ್ರತಿಯೊಂದು ಆತ್ಮ ಅನುಭವ ಮಾಡುತ್ತದೆ, ಇವರು ನಮ್ಮವರೇ ಆದ ಪೂರ್ವಜ ಹಾಗೂ ಇಷ್ಟದೇವತೆ ಪುನಃ ನಮಗೆ ಸಿಕ್ಕಿದ್ದಾರೆ. ನಂತರ ಪೂಜ್ಯರನ್ನೂ ಸಹ ನೋಡಿ, ಎಷ್ಟೊಂದು ದೊಡ್ಡ ಪೂಜೆ ಇದೆ. ಯಾವುದೇ ಧರ್ಮಾತ್ಮ ಮಹಾತ್ಮನದ್ದು ಆ ರೀತಿ ನಿಮ್ಮ ದೇವತೆಗಳ ರೀತಿ ವಿಧಿಪೂರ್ವಕ ಪೂಜೆ ನಡೆಯುವುದಿಲ್ಲ. ಪೂಜ್ಯರಾಗುತ್ತಾರೆ, ಆದರೆ ನಿಮ್ಮಂತೆ ವಿಧಿಪೂರ್ವಕ ಪೂಜೆ ನಡೆಯುವುದಿಲ್ಲ. ಗಾಯನವನ್ನೂ ಸಹ ನೋಡಿ, ಎಷ್ಟೊಂದು ವಿಧಿಪೂರ್ವಕ ಕೀರ್ತನೆ ಮಾಡುತ್ತಾರೆ, ಆರತಿ ಮಾಡುತ್ತಾರೆ. ಆ ರೀತಿ ಪೂಜ್ಯ ತಾವು ಪೂರ್ವಜರೇ ಆಗುತ್ತೀರಿ. ಅಂದ ಮೇಲೆ ತನ್ನನ್ನು ಆ ರೀತಿ ತಿಳಿಯುತ್ತೀರಾ. ಆ ರೀತಿ ನಶೆ ಇದೆಯೇ? ನಶೆ ಇರುವುದೇ? ನಾವು ಪೂರ್ವಜ ಆತ್ಮಗಳಾಗಿದ್ದೇವೆ ಎಂದು ಯಾರೂ ತಿಳಿದು ಈ ನಶೆಯಲ್ಲಿರುತ್ತಾರೆ, ಈ ಸ್ಮೃತಿಯಲ್ಲಿರುತ್ತಾರೆ, ಅವರು ಕೈ ಎತ್ತಿ. ಇರುತ್ತದೆಯೇ? ಒಳ್ಳೆಯದು. ಇರುತ್ತದೆಂದರೆ ಕೈ ಎತ್ತಿ, ಬಹಳ ಒಳ್ಳೆಯದು. ಈಗ ಎರಡನೆಯ ಪ್ರಶ್ನೆ, ಯಾವುದೂ ಇದೆ? ಸದಾ ಇರುತ್ತದೆಯೇ? ಬಾಪ್ದಾದಾ ಎಲ್ಲಾ ಮಕ್ಕಳನ್ನು ಪ್ರತಿಯೊಂದು ಪ್ರಾಪ್ತಿಯಲ್ಲಿ ಅವಿನಾಶಿ ಆಗಿ ನೋಡಲು ಬಯಸುತ್ತಾರೆ. ಕೆಲವೊಮ್ಮೆ ಅಲ್ಲ. ಏಕೆ? ಉತ್ತರವನ್ನು ಬಹಳ ಚತುರತೆಯಿಂದ ಕೊಡುತ್ತಾರೆ. ಏನೆಂದು ಹೇಳುತ್ತಾರೆ? ಇರುತ್ತದೆ, ಚೆನ್ನಾಗಿ ಇರುತ್ತದೆ. ನಂತರ ನಿಧಾನವಾಗಿ ಹೇಳುತ್ತಾರೆ, ಕೆಲವೊಮ್ಮೆ ಕಡಿಮೆ ಆಗುತ್ತದೆ. ನೋಡಿ, ತಂದೆನೂ ಅವಿನಾಶಿ, ತಾವಾತ್ಮಗಳೂ ಸಹ ಅವಿನಾಶಿ ಆಗಿದ್ದೀರಲ್ಲವೇ? ಪ್ರಾಪ್ತಿಗಳೂ ಸಹ ಅವಿನಾಶಿ, ಜ್ಞಾನ ಅವಿನಾಶಿ, ಮೂಲಕ ಅವಿನಾಶಿ ಜ್ಞಾನ ಇದೆ. ಅಂದ ಮೇಲೆ ಧಾರಣೆ ಏನಾಗಿರಬೇಕು? ಅವಿನಾಶಿ ಆಗಿರಬೇಕೋ ಅಥವಾ ಕೆಲವೊಮ್ಮೆನೋ? ಬಾಪ್ದಾದಾ ತಾವೆಲ್ಲ ಮಕ್ಕಳಿಗೆ ಸಮಯದ ಪರಿಸ್ಥಿತಿಗನುಸಾರವಾಗಿ ಬೇಹದ್ನ ಸೇವೆಯಲ್ಲಿ ಸದಾ ಬ್ಯುಸಿ ಆಗಿರುವುದನ್ನು ನೋಡಲು ಬಯಸುತ್ತಾರೆ. ಏಕೆಂದರೆ ಸೇವೆಯಲ್ಲಿ ಬ್ಯುಸಿ ಇರುವ ಕಾರಣ ಅನೇಕ ಪ್ರಕಾರದ ಏರುಪೇರಿನಿಂದ ಸುರಕ್ಷಿತರಾಗಿರುತ್ತೀರಿ. ಆದರೆ ಎಂದಾದರೂ ಸೇವೆ ಮಾಡುತ್ತೀರಿ, ಪ್ಲಾನ್ ಮಾಡುತ್ತೀರಿ ಹಾಗೂ ಪ್ಲಾನ್ ಅನುಸಾರವಾಗಿ ಪ್ರಾಕ್ಟಿಕಲ್ನಲ್ಲಿಯೂ ಬರುತ್ತೀರಿ, ಸಫಲತೆಯನ್ನೂ ಸಹ ಪ್ರಾಪ್ತಿ ಮಾಡಿಕೊಳ್ಳುತ್ತೀರಿ. ಆದರೆ ಬಾಪ್ದಾದಾ ಬಯಸುತ್ತಾರೆ ಒಂದು ಸಮಯದಲ್ಲಿ 3 ಸೇವೆ ಒಟ್ಟಿಗೆ ಇರಲಿ. ಕೇವಲ ವಾಚಾ ಅಲ್ಲ, ಮನಸ್ಸಿನಲ್ಲಿಯೂ ಇರಲಿ, ವಾಚಾದಲ್ಲಿಯೂ ಇರಲಿ ಹಾಗೂ ಕರ್ಮಣ ಅರ್ಥಾತ್ ಸಂಬಂಧ ಸಂಪರ್ಕದಲ್ಲಿಯೂ ಬರುತ್ತಲೂ ಸೇವೆ ಆಗಲಿ. ಸೇವೆಯ ಭಾವ, ಸೇವೆಯ ಭಾವನೆ ಇರಲಿ. ಈ ಸಮಯ ವಾಚಾದ ಸೇವೆಯ ಶೇಕಡಾಂಶ ಹೆಚ್ಚು ಇದೆ, ಮನಸಾ ಸೇವೆ ಇದೆ, ಆದರೆ ವಾಚಾದ ಶೇಕಡಾಂಶ ಹೆಚ್ಚು ಇದೆ. ಒಂದೇ ಸಮಯದಲ್ಲಿ 3 ಸೇವೆ ಜೊತೆ ಜೊತೆ ಆಗುವುದರಿಂದ ಸೇವೆಯಲ್ಲಿ ಸಫಲತೆ ಇನ್ನೂ ಹೆಚ್ಚು ಇರುತ್ತದೆ. ಬಾಪ್ದಾದಾ ಸಮಾಚಾರವನ್ನು ಕೇಳಿದ್ದಾರೆ. ಈ ಗ್ರೂಪ್ನಲ್ಲಿಯೂ ಭಿನ್ನ ಭಿನ್ನ ವರ್ಗದವರು ಬಂದಿದ್ದಾರೆ ಹಾಗೂ ಸೇವೆಯ ಪ್ಲಾನ್ ಅನ್ನು ಚೆನ್ನಾಗಿ ಮಾಡುತ್ತಿದ್ದಾರೆ. ಆದರೆ 3 ಸೇವೆ ಒಟ್ಟಿಗೆ ಆಗುವುದರಿಂದ ಸೇವೆಯ ಸ್ಪೀಡ್ ಹಾಗೂ ವೃದ್ಧಿ ಪ್ರಾಪ್ತವಾಗುತ್ತದೆ. ಎಲ್ಲ ಕಡೆಯಿಂದ ಮಕ್ಕಳು ತಲುಪಿದ್ದಾರೆ. ಇದನ್ನು ನೋಡಿ ಬಾಪ್ದಾದಾರವರಿಗೂ ಖುಷಿ ಆಗುತ್ತದೆ. ಹೊಸ ಹೊಸ ಮಕ್ಕಳು ಉತ್ಸಾಹ ಉಲ್ಲಾಸದಿಂದ ತಲುಪುತ್ತಾರೆ. ಈಗ ಬಾಪ್ದಾದಾ ಎಲ್ಲಾ ಮಕ್ಕಳನ್ನು ಸದಾ ನಿರ್ವಿಘ್ನ ರೂಪದಲ್ಲಿ ನೋಡಲು ಬಯಸುತ್ತಾರೆ. ಏಕೆ? ತಾವು ನಿಮಿತ್ತ ಆಗಿರುವವರು ನಿರ್ವಿಘ್ನ ಸ್ಥಿತಿಯಲ್ಲಿ ಸ್ಥಿತರಾದಾಗ ವಿಶ್ವದ ಆತ್ಮಗಳನ್ನು ಸರ್ವ ಸಮಸ್ಯೆಯಿಂದ ನಿವಾರಣೆ ಮಾಡಲು ಸಾಧ್ಯವಿದೆ. ಇದಕ್ಕಾಗಿ ವಿಶೇಷವಾಗಿ 2 ವಿಚಾರಗಳ ಮೇಲೆ ಅಂಡರ್ಲೈನ್ ಮಾಡುತ್ತೀರಿ. ಆದರೆ ಇನ್ನೂ ಅಂಡರ್ಲೈನ್ ಆಗಿ ಒಂದಂತೂ ಪ್ರತಿಯೊಂದು ಆತ್ಮನನ್ನು ತನ್ನ ಆತ್ಮಿಕ ದೃಷ್ಟಿಯಿಂದ ನೋಡಿ, ಆತ್ಮದ ಒರಿಜಿನಲ್ ಸಂಸ್ಕಾರದ ರೂಪದಲ್ಲಿ ನೋಡಿ.
ಎಂತಹದ್ದೇ ಸಂಸ್ಕಾರವನ್ನುಳ್ಳ ಆತ್ಮ ಆಗಿರಲಿ, ಆದರೆ ಪ್ರತಿಯೊಂದು ಆತ್ಮದ ಪ್ರತಿಯಾಗಿ ನಿಮಗೆ ಶುಭ ಭಾವನೆ, ಶುಭ ಕಾಮನೆ, ಪರಿವರ್ತನೆಯ ಶ್ರೇಷ್ಠ ಭಾವನೆ. ಅವರ ಸಂಸ್ಕಾರವನ್ನು ಸ್ವಲ್ಪ ಸಮಯಕ್ಕಾಗಿ ಪರಿವರ್ತನೆ ಮಾಡಲು ಸಾಧ್ಯವಿದೆ. ಆತ್ಮಭಾವವನ್ನು ಇಮರ್ಜ್ ಮಾಡಿಕೊಳ್ಳಿ. ಹೇಗೆ ಶುರುವಿನಲ್ಲಿ ನೋಡಿದ್ದೀರಿ, ಆಗ ಸಂಘಟನೆಯಲ್ಲಿರುತ್ತಾ ಆತ್ಮಿಕ ದೃಷ್ಟಿ, ಆತ್ಮಿಕ ವೃತ್ತಿ, ಆತ್ಮದ ಜೊತೆ ಮಿಲನ ಮಾಡುತ್ತಿದೆ. ಈ ದೃಷ್ಟಿಯಿಂದ ಫೌಂಡೇಶನ್ ಎಷ್ಟೊಂದು ಪರಿಪಕ್ವ ಆಯಿತು. ಈಗ ಸೇವೆಯ ವಿಸ್ತಾರದ ಸಂಬಂಧದಲ್ಲಿ ಆತ್ಮಿಕ ಭಾವದಿಂದ ನಡೆದುಕೊಳ್ಳುವುದು, ಮಾತನಾಡುವುದು, ಸಂಪರ್ಕದಲ್ಲಿ ಬರುವುದು ಮರ್ಜ್ ಆಗಿ ಹೋಗಿದೆ. ಸಮಾಪ್ತಿ ಆಗಿಲ್ಲ, ಆದರೆ ಮರ್ಜ್ ಆಗಿ ಹೋಗಿದೆ. ಆತ್ಮಿಕ ಸ್ವಮಾನ ಆತ್ಮಕ್ಕೆ ಸಹಜವಾಗಿ ಸಫಲತೆಯನ್ನು ತರಿಸುತ್ತದೆ. ಏಕೆಂದರೆ ತಾವೆಲ್ಲ ಬಂದು ಏಕೆ ಒಟ್ಟು ಸೇರಿದ್ದೀರಿ. ಅದೇ ಕಲ್ಪದ ಮೊದಲಿನ ದೇವಾತ್ಮಗಳು, ಬ್ರಾಹ್ಮಣ ಆತ್ಮಗಳು ಒಟ್ಟು ಸೇರಿದ್ದಾರೆ. ಬ್ರಾಹ್ಮಣ ಆತ್ಮದ ರೂಪದಲ್ಲಿಯೂ ಎಲ್ಲರೂ ಶ್ರೇಷ್ಠ ಆತ್ಮಗಳಾಗಿದ್ದೀರಿ. ದೇವಾತ್ಮಗಳ ಲೆಕ್ಕದಿಂದಲೂ ಶ್ರೇಷ್ಠ ಆತ್ಮಗಳಾಗಿದ್ದೀರಿ. ಅದೇ ಸ್ವರೂಪದಿಂದ ಸಂಬಂಧ ಸಂಪರ್ಕದಲ್ಲಿ ಬನ್ನಿ. ಪ್ರತಿಯೊಂದು ಸಮಯ ಪರಿಶೀಲನೆ ಮಾಡಿಕೊಳ್ಳಿ. ನಾನು ದೇವಾತ್ಮ, ಬ್ರಾಹ್ಮಣ ಆತ್ಮನ ಶ್ರೇಷ್ಠ ಕರ್ತವ್ಯ, ಶ್ರೇಷ್ಠ ಸೇವೆ ಏನು? ಆಶೀರ್ವಾದಗಳನ್ನು ಕೊಡುವುದು ಹಾಗೂ ತೆಗೆದುಕೊಳ್ಳುವುದಾಗಿದೆ. ನಿಮ್ಮ ಜಡಚಿತ್ರ ಯಾವ ಸೇವೆ ಮಾಡುತ್ತದೆ? ಎಂತಹದ್ದೇ ಆತ್ಮ ಆಗಿರಲಿ, ಆದರೆ ಆಶೀರ್ವಾದಗಳನ್ನು ತೆಗೆದುಕೊಳ್ಳಲು ಹೋಗುತ್ತಾರೆ, ಆಶೀರ್ವಾದಗಳನ್ನು ತೆಗೆದುಕೊಂಡು ಬರುತ್ತಾರೆ. ಒಂದು ವೇಳೆ ಬೇರೆ ಯಾವುದೇ ಪುರುಷಾರ್ಥದಲ್ಲಿ ಶ್ರಮವೆಂದು ತಿಳಿದರೆ ಎಲ್ಲದಕ್ಕಿಂತ ಸಹಜ ಪುರುಷಾರ್ಥ ಇಡೀ ದಿನ ದೃಷ್ಟಿ, ವೃತ್ತಿ, ಮಾತು, ಭಾವನೆ ಎಲ್ಲದರಿಂದ ಆಶೀರ್ವಾದಗಳನ್ನು ಕೊಡಿ, ಆಶೀರ್ವಾದಗಳನ್ನು ತೆಗೆದುಕೊಳ್ಳಿ. ನಿಮ್ಮ ಟೈಟಲ್ ಆಗಿದೆ ವರದಾನವೇ ಮಹಾದಾನಿ. ಸೇವೆ ಮಾಡುತ್ತಾ, ಕಾರ್ಯದಲ್ಲಿ ಸಂಬಂಧ ಸಂಪರ್ಕದಲ್ಲಿ ಬರುತ್ತಾ ಕೇವಲ ಇದೇ ಕಾರ್ಯವನ್ನು ಮಾಡಿ. ಆಶೀರ್ವಾದಗಳನ್ನು ಕೊಡಿ ಹಾಗೂ ಆಶೀರ್ವಾದಗಳನ್ನು ತೆಗೆದುಕೊಳ್ಳಿ. ಇದು ಶ್ರಮನೋ ಅಥವಾ ಸಹಜನೋ? ಯಾರು ಸಹಜ ಎಂದು ತಿಳಿಯುತ್ತೀರಿ ಅವರು ಕೈ ಎತ್ತಿ. ಯಾರಾದರೂ ನಿಮಗೆ ವಿರೋಧ ಮಾಡಿದರೂ ಆಶೀರ್ವಾದವನ್ನು ಕೊಡುತ್ತೀರಾ? ಅಷ್ಟು ಆಶೀರ್ವಾದಗಳ ಸ್ಟಾಕ್ ನಿಮ್ಮ ಬಳಿ ಇದೆಯೇ? ವಿರೋಧ ಅಂತೂ ಆಗುತ್ತದೆ, ಏಕೆಂದರೆ ನಿಮಗೆ ಪೊಸಿಷನ್ ಅನ್ನು ತರಿಸುತ್ತದೆ. ನೋಡಿ, ಎಲ್ಲರಿಗಿಂತಲೂ ಹೆಚ್ಚಿನ ವಿರೋಧ ಬ್ರಹ್ಮ ತಂದೆಗೆ ಆಗಿದೆ ಅಲ್ಲವೇ? ಹಾಗೂ ಯಾರು ನಂಬರ್ 1 ಪೊಸಿಷನ್ ಪಡೆದುಕೊಂಡರು? ಬ್ರಹ್ಮ ತಂದೆ ತಾನೆ. ಏನೇ ಆಗಲಿ, ಆದರೆ ನಾನು ಬ್ರಹ್ಮ ತಂದೆ ಸಮಾನ ಆಶೀರ್ವಾದಗಳನ್ನು ಕೊಡಬೇಕು. ಬ್ರಹ್ಮ ತಂದೆಯ ಎದುರಿಗೆ ವ್ಯರ್ಥ ಮಾಡುವವರು ಇರಲಿಲ್ಲವೇನು? ಆದರೆ ಬ್ರಹ್ಮ ತಂದೆ ಆಶೀರ್ವಾದಗಳನ್ನು ಕೊಟ್ಟರು, ಆಶೀರ್ವಾದಗಳನ್ನು ಪಡೆದುಕೊಂಡರು. ಸಮಾವೇಶ ಮಾಡಿಕೊಳ್ಳುವ ಶಕ್ತಿಯನ್ನಿಟ್ಟುಕೊಂಡರು. ಮಕ್ಕಳಾಗಿದ್ದಾರೆ, ಬದಲಾಗುತ್ತಾರೆ. ಅದೇ ರೀತಿಯೇ ತಾವೂ ಸಹ ಇದೇ ವೃತ್ತಿ, ದೃಷ್ಟಿಯನ್ನಿಟ್ಟುಕೊಳ್ಳಿ. ಇವರು ಕಲ್ಪದ ಮೊದಲಿನ ನಮ್ಮದೇ ಪರಿವಾರದವರಾಗಿದ್ದಾರೆ, ಬ್ರಾಹ್ಮಣ ಪರಿವಾರದವರಾಗಿದ್ದಾರೆ. ನಾನು ಬದಲಾಗಿ ಇವರನ್ನು ಬದಲಿಸಬೇಕು. ಇವರು ಬದಲಾದರೆ ನಾನು ಬದಲಾಗುತ್ತೇನೆ ಅಲ್ಲ, ನಾನು ಬದಲಾಗಿ ಬದಲಿಸಬೇಕು. ನನ್ನ ಜವಾಬ್ದಾರಿಯಾಗಿದೆ. ಆಗ ಆಶೀರ್ವಾದಗಳು ಬರುತ್ತದೆ ಹಾಗೂ ಆಶೀರ್ವಾದ ಸಿಗುತ್ತದೆ. ಈಗ ಸಮಯ ಬೇಗನೆ ಪರಿವರ್ತನೆಯ ಕಡೆಗೆ ಹೋಗುತ್ತಿದೆ, ಅತಿಯಲ್ಲಿ ಹೋಗುತ್ತಿದೆ. ಆದರೆ ಸಮಯ ಪರಿವರ್ತನೆಯ ಮೊದಲು ತಾವು ವಿಶ್ವ ಪರಿವರ್ತಕರು, ಶ್ರೇಷ್ಠ ಆತ್ಮಗಳು, ಸ್ವಯಂನ ಪರಿವರ್ತನೆಯ ಮೂಲಕ ಸರ್ವರ ಪರಿವರ್ತನೆಯ ಆಧಾರಮೂರ್ತಿ ಆಗಿರೆ. ತಾವು ಸಹ ವಿಶ್ವದ ಆಧಾರಮೂರ್ತಿ, ಉದ್ಧಾರಮೂರ್ತಿ ಆಗಿದ್ದೀರಿ. ಪ್ರತಿಯೊಂದು ಆತ್ಮ ಲಕ್ಷ್ಯವನ್ನಿಟ್ಟುಕೊಳ್ಳಿ. ನಾನು ನಿಮಿತ್ತ ಆಗಬೇಕು. ಕೇವಲ 3 ವಿಚಾರಗಳು ಸ್ವಯಂನಲ್ಲಿ ಸಂಕಲ್ಪ ಮಾತ್ರದಲ್ಲಿಯೂ ಇರದಿರಲಿ. ಈ ಪರಿವರ್ತನೆ ಮಾಡಿಕೊಳ್ಳಿ. 1 ಪರಚಿಂತನೆ, 2ನೇಯದ್ದು ಪರದರ್ಶನ. ಸ್ವದರ್ಶನದ ಬದಲು ಪರದರ್ಶನ ಅಲ್ಲ. 3ನೇಯದ್ದು ಪರಮತ ಅಥವಾ ಪರಸಂಗ, ಕುಸ್ಸಂಗ.
ಶ್ರೇಷ್ಠ ಸಂಘ ಮಾಡಿ, ಏಕೆಂದರೆ ಸಂಘದೋಷ ಬಹಳ ನಷ್ಟವನ್ನುಂಟು ಮಾಡುತ್ತದೆ. ಮೊದಲು ಸಹ ಬಾಪ್ದಾದ ಹೇಳಿದ್ದರು, ಒಂದು ಪರ ಉಪಕಾರಿ ಆಗಿ ಹಾಗೂ ಈ 3 ಪರನನ್ನು ತುಂಡು ಮಾಡಿ. ಪರದರ್ಶನ, ಪರಚಿಂತನೆ, ಪರಮತ ಅರ್ಥಾತ್ ಕುಸಂಗ. ಕುಸಂಗ ಪರರ ವ್ಯರ್ಥ ಸಂಘ. ಪರ ಉಪಕಾರಿ ಆಗಿ, ಆಗಲೇ ಆಶೀರ್ವಾದಗಳು ಸಹ ಸಿಗುತ್ತವೆ ಹಾಗೂ ಆಶೀರ್ವಾದಗಳನ್ನು ಕೊಡುತ್ತೀರಿ. ಯಾರು ಏನನ್ನೇ ಕೊಡಲಿ, ಆದರೆ ತಾವು ಆಶೀರ್ವಾದಗಳನ್ನು ಕೊಡಿ. ಅಷ್ಟು ಧೈರ್ಯ ಇದೆಯೇ? ಧೈರ್ಯ ಇದೆಯೇ ಅಂದ ಮೇಲೆ ಬಾಪ್ದಾದ 4 ಕಡೆಯ ಸರ್ವ ಸೇವಾ ಕೇಂದ್ರದ ಮಕ್ಕಳಿಗೆ ಹೇಳುತ್ತಾರೆ, ಒಂದು ವೇಳೆ ಯಾರು ಏನನ್ನೇ ಕೊಡಲಿ, ಆದರೆ ನಾವು ಆಶೀರ್ವಾದಗಳನ್ನು ಕೊಡಬೇಕು ಎಂದು ತಾವೆಲ್ಲ ಮಕ್ಕಳು ಧೈರ್ಯವನ್ನಿಟ್ಟುಕೊಂಡರೆ ಬಾಪ್ದಾದ ಈ ವರ್ಷ ಎಕ್ಸ್ಟ್ರಾ ಧೈರ್ಯದ, ಉತ್ಸಾಹದ ಸಹಯೋಗ ನೀಡುತ್ತಾರೆ, ಎಕ್ಸ್ಟ್ರಾ ಸಹಯೋಗ ಕೊಡುತ್ತಾರೆ. ಆದರೆ ಆಶೀರ್ವಾದಗಳನ್ನು ಕೊಟ್ಟರೆ ಮಾತ್ರ, ಮಿಕ್ಸ್ ಮಾಡಬಾರದು. ಬಾಪ್ದಾದರವರ ಬಳಿ ಅಂತೂ ಪೂರ್ಣ ರೆಕಾರ್ಡ್ ಬರುತ್ತದಲ್ಲವೇ? ಸಂಕಲ್ಪದಲ್ಲಿಯೂ ಆಶೀರ್ವಾದಗಳ ಬದಲು ಬೇರೆ ಏನೂ ಇರದಿರಲಿ. ಧೈರ್ಯ ಇದೆಯೇ? ಇದ್ದರೆ ಕೈಯನ್ನು ಎತ್ತಿ. ಮಾಡಬೇಕಾಗುತ್ತದೆ. ಕೇವಲ ಕೈಯನ್ನು ಎತ್ತಬಾರದು, ಮಾಡಬೇಕಾಗುತ್ತದೆ. ಮಾಡುತ್ತೀರಾ? ಮಧುಬನದವರು ಟೀಚರ್ಸ್ ಮಾಡುತ್ತೀರಾ? ಎಕ್ಸ್ಟ್ರಾ ಮಾರ್ಕ್ಸ್ ಜಮಾ ಮಾಡಿಕೊಳ್ಳುತ್ತೀರಾ? ಶುಭಾಶಯವಾಗಲಿ. ಏಕೆ? ಬಾಪ್ದಾದರವರ ಬಳಿ ಅಡ್ವಾನ್ಸ್ ಪಾರ್ಟಿ ಪದೇ ಪದೇ ಬರುತ್ತಾರೆ. ಅವರು ಹೇಳುತ್ತಾರೆ, ನಮಗಂತೂ ಅಡ್ವಾನ್ಸ್ ಪಾರ್ಟಿಯ ಪಾತ್ರ ಕೊಟ್ಟಿದ್ದೀರಿ, ಅದನ್ನು ಅಭಿನಯಿಸುತ್ತಿದ್ದೇವೆ. ಆದರೆ ನಮ್ಮ ಜೊತೆಗಾರರು ಅಡ್ವಾನ್ಸ್ ಸ್ಟೇಜ್ ಏಕೆ ಆಗುವುದಿಲ್ಲ? ಈಗ ಉತ್ತರ ಏನೆಂದು ಕೊಡಲಿ? ಏನೆಂದು ಉತ್ತರ ನೀಡಲಿ? ಅಡ್ವಾನ್ಸ್ ಸ್ಟೇಜ್ ಹಾಗೂ ಅಡ್ವಾನ್ಸ್ ಪಾರ್ಟಿಯ ಪಾತ್ರ ಯಾವಾಗ ಇಬ್ಬರು ಸಿಗುತ್ತಾರೆ ಆಗ ತಾನೇ ಸಮಾಪ್ತಿ ಆಗುತ್ತದೆ. ಆಗ ಏನೆಂದು ಉತ್ತರ ನೀಡಲಿ ಎಂದು ಅವರು ಕೇಳುತ್ತಾರೆ. ಎಷ್ಟು ವರ್ಷದಲ್ಲಿ ಆಗುತ್ತೀರಿ? ಎಲ್ಲವನ್ನೂ ಆಚರಿಸಿದಿರಿ. ಸಿಲ್ವರ್ ಜುಬ್ಲಿ, ಗೋಲ್ಡನ್ ಜುಬ್ಲಿ, ಡೈಮಂಡ್ ಜುಬ್ಲಿ ಎಲ್ಲ ಆಚರಿಸಿದಿರಿ. ಈಗ ಅಡ್ವಾನ್ಸ್ ಸೆರೆಮನಿ ಆಚರಿಸಿ, ಅದರ ತಾರೀಖನ್ನು ನಿಗದಿಪಡಿಸಿ. ಪಾಂಡವರು ಹೇಳಿ, ಅದರ ತಾರೀಖು ಇದೆಯೇ? ಮೊದಲಿನ ಲೈನ್ನವರು ಹೇಳಿ, ತಾರೀಖು ನಿಗದಿ ಆಗಿದೆಯೋ ಅಥವಾ ಅಚಾನಕ್ ಆಗುತ್ತದೆಯೋ? ಏನಾಗುತ್ತದೆ? ಅಚಾನಕ್ ಆಗುತ್ತದೆ ಅಥವಾ ಆಗುತ್ತದೆಯೋ? ಹೇಳಿ, ಏನಾದರೂ ಹೇಳಿ. ಯೋಚಿಸುತ್ತಿದ್ದೀರೇನು? ನಿರ್ವೈರ್ ಸಹೋದರ ಬಳಿ ಕೇಳುತ್ತಿದ್ದಾರೆ, ಸೆರೆಮನಿ ಆಗುತ್ತದೆಯೋ ಅಥವಾ ಅಚಾನಕ್ ಆಗುತ್ತದೆಯೋ? ತಾವು ದಾದಿಯರೊಂದಿಗೆ ಕೊಳ್ಳುತ್ತಿದ್ದಾರೆ, ಈ ದಾದಿಯರನ್ನು ನೋಡುತ್ತಿದ್ದಾರೆ. ದಾದಿ ಏನನ್ನಾದರೂ ಹೇಳಿ, ತಾವು ಹೇಳಿ. ರಮೇಶ್ ಅಣ್ಣನವರಿಗೆ ಕೇಳುತ್ತಾರೆ, ಹೇಳಿ. ಕಡೆಗಂತೂ ಆಗಲೇಬೇಕು. ಕಡೆಗೆ ಅಂದರೆ ಯಾವಾಗ? ತಾವು ತಾರೀಖನ್ನು ತಿಳಿಸಿ, ಆ ತಾರೀಕಿನ ಒಳಗಡೆ ಮಾಡಿಬಿಡುತ್ತೇವೆ. ಒಳ್ಳೆಯದು. ಬಾಪ್ದಾದ 1 ವರ್ಷದ ಎಕ್ಸ್ಟ್ರಾ ಡೇಟ್ ಕೊಟ್ಟಿದ್ದಾರೆ. ಧೈರ್ಯದಿಂದ ಎಕ್ಸ್ಟ್ರಾ ಸಹಯೋಗ ಸಿಗುತ್ತದೆ. ಇದನ್ನಂತೂ ಮಾಡಲು ಸಾಧ್ಯವಿದೆ ಅಲ್ಲವೇ? ಇದನ್ನು ಮಾಡಿ ತೋರಿಸಿ. ನಂತರ ತಂದೆ ತಾರೀಖನ್ನು ನಿಗದಿಪಡಿಸುತ್ತಾರೆ. ನಿಮಗೆ ನಿರ್ದೇಶನ ಬೇಕೆಂದರೆ ಈ 2004ರಲ್ಲಿ ಈ ರೀತಿ ಆಚರಿಸಿ. ಅಂದರೆ ಈಗ ಅಷ್ಟು ತಯಾರಿ ಆಗಿಲ್ಲ ಅಂದ ಮೇಲೆ ಅಡ್ವಾನ್ಸ್ ಪಾರ್ಟಿಯವರು ಈ 1 ವರ್ಷ ಅಂತೂ ಇರಬೇಕಲ್ಲವೇ? ಒಳ್ಳೆಯದು. ಏಕೆಂದರೆ ಈಗಿನಿಂದ ಲಕ್ಷ್ಯವನ್ನಿಟ್ಟುಕೊಳ್ಳಿ, ಮಾಡಲೇಬೇಕು ಅಂದ ಮೇಲೆ ಬಹಳ ಕಾಲ ಆಡ್ ಆಗುತ್ತದೆ. ಏಕೆಂದರೆ ಬಹಳ ಕಾಲದ್ದು ಲೆಕ್ಕ ಇದೆ ಅಲ್ಲವೇ? ಒಂದು ವೇಳೆ ಅಂತ್ಯದಲ್ಲಿ ಮಾಡುತ್ತೀರೆಂದರೆ ಬಹಳ ಕಾಲದ ಲೆಕ್ಕ ಸರಿ ಆಗುವುದಿಲ್ಲ. ಆದ್ದರಿಂದ ಈಗಿನಿಂದ ಅಟೆನ್ಷನ್ ಪ್ಲೀಸ್. ಒಳ್ಳೆಯದು. ಈಗ ಆತ್ಮೀಯ ಡ್ರಿಲ್ ನೆನಪಿದೆಯೇ? 1 ಕ್ಷಣದಲ್ಲಿ ತನ್ನ ಪೂರ್ವಜ ಸ್ಟೇಜ್ನಲ್ಲಿ ಬಂದು ಪರಮಧಾಮ ನಿವಾಸಿ ತಂದೆಯ ಜೊತೆ ಲೈಟ್ ಹೌಸ್ ಆಗಿ ವಿಶ್ವಕ್ಕೆ ಲೈಟ್ ಕೊಡಲು ಸಾಧ್ಯವೇ? ಅಂದ ಮೇಲೆ 1 ಕ್ಷಣದಲ್ಲಿ 4 ಕಡೆ ದೇಶ ವಿದೇಶದಲ್ಲಿ ಕೇಳುವಂತಹ ನೋಡುವಂತವರು ಲೈಟ್ ಹೌಸ್ ಆಗಿ ವಿಶ್ವದ 4 ಕಡೆಯ ಸರ್ವ ಆತ್ಮಗಳಿಗೆ ಲೈಟ್ ಕೊಡಿ, ಸಕಾಶ ಕೊಡಿ, ಶಕ್ತಿಗಳನ್ನು ಕೊಡಿ. ಒಳ್ಳೆಯದು. 4 ಕಡೆಯ ವಿಶ್ವದ ಪೂರ್ವಜ ಹಾಗೂ ಪೂಜ್ಯ ಆತ್ಮಗಳಿಗೆ ಸದಾ
ದಾತ ಆಗಿ ಸರ್ವರಿಗೂ ಆಶೀರ್ವಾದಗಳನ್ನು ಕೊಡುವಂತಹ ಮಹಾದಾನಿ ಆತ್ಮಗಳಿಗೆ ಸದಾ ದೃಢತೆಯ ಮೂಲಕ ಸ್ವಪರಿವರ್ತನೆಯಿಂದ ಸರ್ವರ ಪರಿವರ್ತನೆ ಮಾಡುವಂತಹ ವಿಶ್ವ ಪರಿವರ್ತಕ ಆತ್ಮಗಳಿಗೆ ಸದಾ ಲೈಟ್ ಹೌಸ್ ಆಗಿ ಸರ್ವ ಆತ್ಮಗಳಿಗೆ ಲೈಟ್ ಕೊಡುವಂತಹ ಸಮೀಪ ಆತ್ಮಗಳಿಗೆ ಬಾಪ್ದಾದಾರವರ ಸವಿ ನೆನಪು ಹಾಗೂ ಹೃದಯದ ಆಶೀರ್ವಾದಗಳ ಸಹಿತ ನಮಸ್ತೆ. ನಾವು ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ ನಮಸ್ತೆ ನಮಸ್ತೆ. ಶುಕ್ರಿಯಾ ಪಾಪಾ, ಶುಕ್ರಿಯಾ. ದಾದೀಜಿ, ದಾದಿ ಜಾನಕಿಯವರೊಂದಿಗೆ ಒಳ್ಳೆಯದು. ಇಬ್ಬರೂ ದಾದಿಯರು ಬಹಳ ಚೆನ್ನಾಗಿ ಪಾಲನೆ ಮಾಡುತ್ತಿದ್ದಾರೆ. ಚೆನ್ನಾಗಿ ಪಾಲನೆ ಆಗುತ್ತಿದೆ ಅಲ್ಲವೇ? ಬಹಳ ಒಳ್ಳೆಯದು. ಸೇವೆಯ ನಿಮಿತ್ತ ಆಗಿದ್ದೀರಲ್ಲವೇ? ಅಂದ ಮೇಲೆ ನಿಮ್ಮೆಲ್ಲರನ್ನೂ ನೋಡಿ ದಾದಿಯವರಿಗೂ ಖುಷಿ ಆಗುತ್ತದೆ. ಖುಷಿ ಆಗುತ್ತದಲ್ಲವೇ? ಜವಾಬ್ದಾರಿಯ ಸುಖ ಅಂತೂ ಸಿಗುತ್ತದಲ್ಲವೇ? ಎಲ್ಲರ ಆಶೀರ್ವಾದ ಎಷ್ಟೊಂದು ಸಿಗುತ್ತದೆ. ಎಲ್ಲರಿಗೂ ಖುಷಿ ಆಗುತ್ತದೆ. ಇಬ್ಬರು ದಾದಿಯರು ಬಾಪ್ ದಾದಾರವರನ್ನು ಆಲಿಂಗನ ಮಾಡಿಕೊಂಡರು. ಹೇಗೆ ಇವರನ್ನು ನೋಡಿ ಖುಷಿ ಆಗುತ್ತದೆ, ಅದೇ ರೀತಿ ಇವರುಗಳಂತೆ ಆಗಿ, ಏಕೆಂದರೆ ಬಾಪ್ ದಾದಾ ನಿಮಿತ್ತ ಮಾಡಿದ್ದಾರೆ. ಆದ್ದರಿಂದ ಯಾವುದೋ ವಿಶೇಷತೆ ಇರುವುದರಿಂದ ನಿಮಿತ್ತ ಮಾಡಿದ್ದಾರೆ. ಹಾಗೂ ಅದೇ ವಿಶೇಷತೆಗಳು ನಿಮ್ಮೆಲ್ಲರಿಗೂ ಬಂದರೆ ಏನಾಗುತ್ತದೆ? ನಮ್ಮ ರಾಜ್ಯ ಬಂದು ಬಿಡುತ್ತದೆ. ಬಾಪ್ ದಾದಾ ಯಾವ ತಾರೀಖನ್ನು ಹೇಳುತ್ತಾರಲ್ಲವೇ, ಅದು ಬಂದು ಬಿಡುತ್ತದೆ. ಈಗ ನೆನಪಿದೆ ಅಲ್ಲವೇ? ತಾರೀಖನ್ನು ನಿಗದಿ ಮಾಡಿಕೊಳ್ಳಬೇಕು. ಪ್ರತಿಯೊಬ್ಬರೂ ತಿಳಿದುಕೊಳ್ಳಿ, ನಾನು ಮಾಡಬೇಕು ಅಂದ ಮೇಲೆ ಎಲ್ಲರೂ ನಿಮಿತ್ತರಾದಾಗ ವಿಶ್ವದ ನವನಿರ್ಮಾಣವಾಗುತ್ತದೆ. ನಿಮಿತ್ತ ಭವ ಇದು ಗುಣಗಳ ಗಣಿ ಆಗಿದೆ. ಕೇವಲ ಪ್ರತಿಯೊಂದು ಸಮಯ ನಿಮಿತ್ತ ಭಾವ ಬಂದು ಬಿಟ್ಟರೆ ಬೇರೆಲ್ಲ ಗುಣ ಸಹಜವಾಗಿ ಬರುತ್ತದೆ. ಏಕೆಂದರೆ ನಿಮಿತ್ತ ಭಾವದ ನಾನತ್ವ ಅಲ್ಲ, ಹಾಗೂ ನಾನತ್ವನೇ ಏರುಪೇರಿನಲ್ಲಿ ತರುತ್ತದೆ. ನಿಮಿತ್ತರಾಗುವುದರಿಂದ ನನ್ನತನ ಸಹ ಸಮಾಪ್ತಿ, ನಿನ್ನದು ನಿನ್ನದು ಆಗುತ್ತದೆ. ಸಹಜ ಯೋಗಿ ಆಗುತ್ತೀರಿ ಅಂದ ಮೇಲೆ ದಾದಿಯವರೊಂದಿಗೆ ಎಲ್ಲರ ಪ್ರೀತಿ ಇದೆ. ಬಾಪ್ ದಾದಾರವರೊಂದಿಗೂ ಪ್ರೀತಿ ಇದೆ ಅಂದ ಮೇಲೆ ಪ್ರೀತಿಯ ರಿಟರ್ನ್ ವಿಶೇಷತೆಗಳನ್ನು ಸಮಾನ ಮಾಡಿಕೊಳ್ಳಬೇಕು. ಅಂದ ಮೇಲೆ ಆ ರೀತಿ ಲಕ್ಷ್ಯವನ್ನಿಟ್ಟುಕೊಳ್ಳಿ. ವಿಶೇಷತೆಗಳನ್ನು ಸಮಾನ ಮಾಡಿಕೊಳ್ಳಬೇಕು. ಯಾರಲ್ಲಾದರೂ ಯಾವುದೇ ವಿಶೇಷತೆಯನ್ನು ನೋಡಿದರೆ ವಿಶೇಷತೆಯನ್ನು ಭಲೆ ಅನುಸರಣೆ ಮಾಡಿ. ಆತ್ಮನನ್ನು ಅನುಸರಣೆ ಮಾಡುವುದರಿಂದ ಎರಡು ಕಾಣಿಸುತ್ತದೆ. ವಿಶೇಷತೆಯನ್ನು ನೋಡಿ ಹಾಗೂ ಅದರಲ್ಲಿ ಸಮಾನರಾಗಿ. ಒಳ್ಳೆಯದು. ವರದಾನ: ನಿಶ್ಚಯದ ಅಖಂಡ ರೇಖೆಯ ಮೂಲಕ ನಂಬರ್ 1 ಭಾಗ್ಯ ಮಾಡಿಕೊಳ್ಳುವಂತಹ ವಿಜಯದ ತಿಲಕಧಾರಿ ಆಗಿರಿ. ಯಾರು ನಿಶ್ಚಯ ಬುದ್ಧಿ ಮಕ್ಕಳಾಗಿದ್ದಾರೆ ಅವರು ಎಂದಿಗೂ ಹೇಗೆ ಅಥವಾ ಹೀಗೆ ಎಂಬುದರ ವಿಸ್ತಾರದಲ್ಲಿ ಹೋಗುವುದಿಲ್ಲ. ಅವರ ನಿಶ್ಚಯದ ತುಂಡಾಗದ ರೇಖೆ ಅನ್ಯ ಆತ್ಮಗಳಿಗೂ ಸ್ಪಷ್ಟವಾಗಿ ಕಾಣಿಸುತ್ತದೆ. ಅವರ ನಿಶ್ಚಯದ ರೇಖೆಯ ಲೈನ್ ಮಧ್ಯದಲ್ಲಿ ತುಂಡಾಗುವುದಿಲ್ಲ. ಆ ರೀತಿ ರೇಖೆಯನ್ನುಳ್ಳವರ ಮಸ್ತಕದಲ್ಲಿ ಅರ್ಥಾತ್ ಸ್ಮೃತಿಯಲ್ಲಿ ಸದಾ ವಿಜಯದ ತಿಲಕ ಕಂಡುಬರುತ್ತದೆ. ಅವರು ಜನ್ಮ ಪಡೆಯುತ್ತಲೇ ಸೇವೆಯ ಜವಾಬ್ದಾರಿಯ ಕಿರೀಟಧಾರಿ ಆಗಿರುತ್ತಾರೆ. ಸದಾ ಜ್ಞಾನರತ್ನಗಳೊಂದಿಗೆ ಆಟವನ್ನಾಡುವವರಾಗಿರುತ್ತಾರೆ. ಸದಾ ನೆನಪು ಹಾಗೂ ಖುಷಿಯ ಉಯ್ಯಾಲೆಯಲ್ಲಿ ತೂಗುತ್ತಾ ಜೀವನವನ್ನು ಕಳೆಯುವವರಾಗಿರುತ್ತಾರೆ. ಇದೇ ನಂಬರ್ 1 ಭಾಗ್ಯದ ರೇಖೆ ಆಗಿದೆ. ಶ್ಲೋಗನ್: ಬುದ್ಧಿರೂಪಿ ಕಂಪ್ಯೂಟರ್ನಲ್ಲಿ ಫುಲ್ ಸ್ಟಾಪ್ನ ಬಿಂದುವನ್ನು ಹಾಕುವುದು ಅಂದರೆ ಪ್ರಸನ್ನ ಚಿತ್ತರಾಗಿರುವುದಾಗಿದೆ. ಅವ್ಯಕ್ತ ಸೂಚನೆ: ಏಕಾಂತ ಪ್ರಿಯರಾಗಿ ಏಕತೆ ಹಾಗೂ ಏಕಾಗ್ರತೆಯನ್ನು ತನ್ನದಾಗಿಸಿಕೊಳ್ಳಿ. ಅನೇಕ ಕಡೆಯಿಂದ ಯಾರ ಬುದ್ಧಿಯೋಗ ತುಂಡಾಗಿರುತ್ತದೆ ಹಾಗೂ ಒಬ್ಬರೇ ಪ್ರಿಯರಾಗಿರುತ್ತಾರೆ ಅವರು ಏಕಾಂತ ಪ್ರಿಯರಾಗಿದ್ದಾರೆ. ಒಬ್ಬರ ಪ್ರಿಯರಾಗುವ ಕಾರಣ ಒಬ್ಬರ ನೆನಪಿನಲ್ಲಿರಲು ಸಾಧ್ಯವಿದೆ. ಅನೇಕರ ಪ್ರಿಯರಾಗುವ ಕಾರಣ ಒಬ್ಬರ ನೆನಪಿನಲ್ಲಿರಲು ಸಾಧ್ಯವಿಲ್ಲ. ಅನೇಕ ಕಡೆಯಿಂದ ಬುದ್ಧಿಯೋಗ ತುಂಡಾಗಿರುತ್ತದೆ. ಒಂದು ಕಡೆ ಜೋಡಣೆ ಆಗಲಿ, ಅರ್ಥಾತ್ ಒಬ್ಬರನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ.
ಆ ರೀತಿ ಸ್ಥಿತಿಯನ್ನುಳ್ಳವರು ಯಾರಾಗಿರುತ್ತಾರೆ? ಅವರು ಏಕಾಂತ ಪ್ರಿಯರಾಗಿರಲು ಸಾಧ್ಯವಿದೆ. ಓಂ ಶಾಂತಿ.